ಏನಪ್ಪ ವಿಷಯ ಅಂತ ಅಂದ್ರೆ ಈ ಜಿಲ್ಲೆ ಈ ಮಂಡ್ಯ ಜಿಲ್ಲೆಗೆ ಒಂದು ಐತಿಹಾಸಿಕ ಇತಿಹಾಸ ಇದೆ. ಈ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ಅವ್ರದೇ ಆದಂತಹ ಇತಿಹಾಸ ಚರಿತ್ರೆ ಇದೆ. ಇಂತಹ ಜಿಲ್ಲೆಯಲ್ಲಿ ಮೂರನೇ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಘನತೆವೆತ್ತ ಸರ್ಕಾರಕ್ಕೆ ಅಭಿನಂದನೆ, ನಮ್ಮೆಲ್ಲರ ಕಡೆಯಿಂದ ಒಂದು ಅಭಿನಂದನೆ. ಅದೇ ರೀತಿ ಒಂದು ವಿಷಾದನೀಯ ಸಂಗತಿ ಏನಪ್ಪಾ ಅಂತ ಅಂದ್ರೆ, ಈ ಮಣ್ಣಿನ ಹೆಮ್ಮೆಯ ಮಗನಾದಂತಹ ಹಾಗೂ ಈ ಜಿಲ್ಲೆಯ ಖ್ಯಾತ ಸಂಸದರು, ಮಾಜಿ ಸಂಸದರು ಹಾಗೂ ಈ ಜಿಲ್ಲೆಗೆ ಒಂದು ಅಭಿವೃದ್ಧಿ ವಿಷಯದಲ್ಲಾಗ್ಲಿ, ಒಂದು ಏಳಿಗೆ ವಿಷಯದಲ್ಲಾಗ್ಲಿ ತನ್ನ ಉಸಿರನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಅಂದ್ರೆ ಶ್ರೀ ಡಾಕ್ಟರ್ ಅಂಬರೀಷ್ ರವರು. ಅದೇ ರೀತಿ ರೈತರ ಧ್ವನಿಯಾಗಿರ್ತಕ್ಕಂಥ ಇನ್ನೊಬ್ರು ವ್ಯಕ್ತಿ ಅಂತ ಅಂದ್ರೆ ನಮ್ಮೆಲ್ಲರ ಅವ್ರನ್ನ ನಮ್ಗಿಂತ ಹೆಚ್ಚಾಗಿ ನಿಮ್ಗೆ ಚೆನ್ನಾಗಿ ಗೊತ್ತು, ಅವ್ರನ್ನ ನಿತ್ಯ ಸಚಿವ ಅಂತ ಕರಿತಾ ಇದ್ರು, ನಮ್ಮೆಲ್ಲರ ಪ್ರೀತಿಯ ಶ್ರೀ ಕೆ.ವಿ. ಶಂಕರೇಗೌಡರು. ಈ ಸಮ್ಮೇಳನದಲ್ಲಿ ಏನಪ್ಪ ಒಂದು ವಿಚಾರ ಅಂತ ಅಂದ್ರೆ, ಇದೇ 20, 21, 22 ಈ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದು, ಒಂದು ಆಹ್ವಾನ ಪತ್ರಿಕೆಲಾಗ್ಲಿ ಅಥವಾ ಒಂದು ಭಿತ್ತಿ ಪತ್ರದಲ್ಲಾಗ್ಲಿ ಹಾಗೂ ಜಾಹೀರಾತುದಲ್ಲಾಗ್ಲಿ ಯಾವುದೇ ಕೂಡ ಒಂದು ಬಂಟಿಂಗ್ ಪ್ರೆಸ್ಗಳಲ್ಲಿ ಕೂಡ ಡಾಕ್ಟರ್ ಶ್ರೀ ಅಂಬರೀಷ್ ಅವ್ರದ್ದು ಹಾಗೆ ಕೆ.ವಿ. ಶಂಕರೇಗೌಡರು ಅವ್ರದ್ದು ಒಂದು ಭಾವಚಿತ್ರ ಕಾಣ್ದಲೇ ಇರೋದು ಒಂದು ವಿಷಾದನೀಯ ಸಂಗತಿ ಹಾಗೂ ನಮ್ಮೆಲ್ಲರಿಗೂ ಅತೀವ ನೋವನ್ನುಂಟು ಮಾಡಿದೆ. ಈ ಜಿಲ್ಲೆಗೆ ಒಂದು ಇತಿಹಾಸ ಇದೆ ಅಂತ ಅಂದ್ಮೇಲೆ ಆ ಶಂಕರೇಗೌಡರು ಮತ್ತೆ ಡಾಕ್ಟರ್ ಅಂಬರೀಷ್ ಅವ್ರದ್ದು ಭಾವಚಿತ್ರ ಇರಬೇಕಾಗಿತ್ತು ಅಂತ ಈ ಒಂದು ಏನ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರಲ್ಲಿ ನಮ್ಮೆಲ್ಲರ ಪರವಾಗಿ ಹಾಗೂ ಅಂಬರೀಷ್ ಸಂಘದ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಇದ್ರ ಹೊರತಾಗಿ ಏನ್ ನಡೀತಾ ಇದೆ ಈ ಒಂದು ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ 21, 22 ಈ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡುವಂತ ವಿಚಾರ. ಅದು ಸತತವಾಗಿ 3ನೇ ಬಾರಿ ಸುಮಾರು 35 ವರ್ಷ 40 ವರ್ಷಗಳ ನಂತರ ಈ ಜಿಲ್ಲೆಗೆ ಒಂದು ಈ ಅವಕಾಶ ಸಿಕ್ಕಿದೆ. ಇಂಥದ್ರಲ್ಲಿ ಈ ಒಂದು ಜಿಲ್ಲೆಗೆ ಗೌರವ ಸಲ್ಲಿಸತಕ್ಕಂಥ ಹಾಗೂ ಈ ಜಿಲ್ಲೆಗೆ ಏಳಿಗೆಗೆ ಅಭಿವೃದ್ಧಿ ಪಡಿಸತಕ್ಕಂಥ ಡಾಕ್ಟರ್ ಅಂಬರೀಷ್ ರವರು ರಾಜಕೀಯ ಹೊರತಾಗಿ ಅವರು ಒಂದು ಸಿನಿಮಾ ರಂಗದಲ್ಲಿ ಮಹಾನ್ ಕಲಾವಿದ್ರು. ಯಾಕಪ್ಪ ಅಂತ ಅಂದ್ರೆ ಅಂಬರೀಷ್ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಆ ಶಕ್ತಿ ಏನಪ್ಪಾ ಅಂದ್ರೆ ಇಡೀ ಮಂಡ್ಯ ಅಂದ್ರೆ ಇಡೀ ಇಂಡಿಯಾದಲ್ಲಿ ಕೊಂಡೊಯ್ಯತಕ್ಕಂಥ ವ್ಯಕ್ತಿ ಅಂದ್ರೆ ಅಂಬರೀಷ್ ಅವರು. ಇವತ್ತು ಕೂಡ ಕಾಲ ಮಿಂಚಿಲ್ಲ, ಇನ್ನ 15 ದಿವಸಗಳ ಕಾಲಾವಕಾಶ ಇದೆ. ಈ ಒಂದು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರಲ್ಲಿ ತಮ್ಮಲ್ಲಿ ಎಲ್ಲರಿಗೂ ನಾವು ಮನವಿ ಮಾಡಿ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಕೆ.ವಿ. ಶಂಕರೇಗೌಡರದು ಆಗ್ಲಿ ಹಾಗೂ ಡಾಕ್ಟರ್ ಅಂಬರೀಷ್ ಅವ್ರದ್ದು ಭಾವಚಿತ್ರನ ದಯವಿಟ್ಟು ಇನ್ ಮುಂದಾದ್ರೂ ಅನಿವಾರ್ಯವಾಗಿದೆಯೋ ಅಚಾತುರ್ಯವಾಗಿದೆಯೋ ಆಕಸ್ಮಿಕವಾಗಿದೆಯೋ ಗೊತ್ತಿಲ್ಲ, ದಯವಿಟ್ಟು ಈ ಒಂದು ಸಮ್ಮೇಳನದಲ್ಲಿ ಮತ್ತೆ ಹಾಗೆ ಯಾವ್ದಾದ್ರು ಒಂದು ದ್ವಾರಕ್ಕೆ ಅಂಬರೀಷ್ ಅವರ ಹೆಬ್ಬಾಗಲನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಸಚಿವರು ಚಲುವರಾಯಸ್ವಾಮಿ ಅವರು ಜೊತೆ ನಾವು ಮಾತಾಡಿದೀವಿ. ನಮ್ಮ ಸಂಘದ ಅಧ್ಯಕ್ಷರು ಮಾತಾಡಿದ್ದಾರೆ. ಅವ್ರೇನ್ ಹೇಳಿದ್ರು, ಇದು ರಾಜ್ಯ ಸರ್ಕಾರದಿಂದ ನಾವು ಮಾಡ್ತಾ ಇರೋದಾದ್ರೂ ಕನ್ನಡ ಪ್ರಾಧಿಕಾರದಿಂದ ಏನಿರುತ್ತೆ ಅವ್ರು ಆಯೋಜನೆ ಮಾಡಿರ್ತಾರಪ್ಪ, ಯಾವುದೇ ಕಾರಣಕ್ಕೂ ಆಗಲ್ಲ, ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ಅವರು. ಹಂಗಾಗಿ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಅದನ್ನ ಬಿಡಬಾರ್ದು, ಅಂಬರೀಷ್ ಅಣ್ಣದು ಶಂಕರೇಗೌಡದೊಂದು ಇಬ್ಬರದು ಫೋಟೋ ಬಿಡಬಾರ್ದು ಅಂದ್ಬಿಟ್ಟು ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಕೈಗೊಳ್ತಾ ಇರೋದು. ನಮ್ಗೆ ಹಾಕಿದ್ರೆ ತುಂಬಾ ಸಂತೋಷ, ಬಟ್ ಆಗಿದ್ದೋದ್ರೆ ಅನ್ನೋದು ಒಂದು ಉದ್ದೇಶಪೂರ್ವಕವಾಗಿ ಮುಂಚಿತವಾಗಿ ಗಮನಕ್ಕೆ ತಂದಿದ್ದೀವಿ ನಾವು.